So in this particular session we will cover a topic called operations on processes. Operations on processes ಅಂತ one particular topic ನ ಈ session ಅಲ್ಲಿ ನಾವು ಕವರ್ ಮಾಡ್ತೀವಿ. So in this particular topic there are two subtopics with this particular topic. The first subtopic is called as process creation and the second one is process termination. So process creation topic ಏನಿದೆ subtopic that is quite lengthy then compared to process termination. So first we shall look into process creation. So once we complete process creation then we can take a look on process termination. So ಒಂದು process ಅಂದಮೇಲೆ so when it comes to process creation ಒಂದು process ಅಂದಮೇಲೆ that process ಏನಿರುತ್ತೆ ಡ್ಯೂರಿಂಗ್ ಇಟ್ಸ್ ಕೋರ್ಸ್ ಆಫ್ ಎಕ್ಸಿಕ್ಯೂಷನ್ ಅದರದ್ದು ಲೈಫ್ ಟೈಮಲ್ಲಿ ಇಟ್ ಕ್ಯಾನ್ ಕ್ರಿಯೇಟ್ ಮೆನಿ ನ್ಯೂ ಪ್ರೋಸೆಸಸ್. ಸೊ ಎ ಸಿಂಗಲ್ ಪ್ರೋಸೆಸ್ ಕ್ಯಾನ್ ಕ್ರಿಯೇಟ್ ಆರ್ ಮೇ ಕ್ರಿಯೇಟ್ ಮೆನಿ ನ್ಯೂ ಪ್ರೋಸೆಸಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಇಟ್ಸ್ ಎಕ್ಸಿಕ್ಯೂಷನ್. ಯಾವುದು ಕ್ರಿಯೇಟಿಂಗ್ ಪ್ರೋಸೆಸ್ ಇರುತ್ತೆ ದಟ್ ಕ್ರಿಯೇಟಿಂಗ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಪೇರೆಂಟ್ ಪ್ರೋಸೆಸ್. ಅದಾದಮೇಲೆ ಯಾವುದು ಹೊಸ ಪ್ರೋಸೆಸ್ಗಳು ಕ್ರಿಯೇಟ್ ಆಗುತ್ತೆ ಆ ಪ್ರೋಸೆಸಸ್ಗಳಿಗೆ ಚೈಲ್ಡ್ ಪ್ರೋಸೆಸ್ ಅಂತ ಕರಿತೀವಿ ಅಥವಾ ಚಿಲ್ಡ್ರನ್ ಆಫ್ ದ ಪೇರೆಂಟ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಎ ಪ್ರೋಸೆಸ್ ಕ್ಯಾನ್ ಕ್ರಿಯೇಟ್, ಆಸ್ ಯು ಕ್ಯಾನ್ ಸಿ ಹಿಯರ್, ಎ ಪ್ರೋಸೆಸ್ ಮೇ ಕ್ರಿಯೇಟ್ ಸೆವರಲ್ ನ್ಯೂ ಪ್ರೋಸೆಸಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಇಟ್ಸ್ ಎಕ್ಸಿಕ್ಯೂಷನ್. ಆ ಪ್ರೋಸೆಸ್ಸು ಒಂದು ರೆಡಿ ಸ್ಟೇಟಿಂದ ನೆಕ್ಸ್ಟ್ ಟರ್ಮಿನೇಟ್ ಆಗೋವರೆಗೂ ಇಟ್ ಕ್ಯಾನ್ ಕ್ರಿಯೇಟ್ ಮೆನಿ ನ್ಯೂ ಪ್ರೊಸೆಸಸ್. ದ ಕ್ರಿಯೇಟಿಂಗ್ ಪ್ರೋಸೆಸ್ ಏನಿರುತ್ತೆ ಆ ಕ್ರಿಯೇಟಿಂಗ್ ಪ್ರೋಸೆಸ್ಗೆ ಪೇರೆಂಟ್ ಪ್ರೋಸೆಸ್ ಅಂತ ಕರೀತಾರೆ. ಯಾವ ನ್ಯೂ ಪ್ರೋಸೆಸ್ಗಳು ಕ್ರಿಯೇಟ್ ಆಗುತ್ತೆ ಆ ನ್ಯೂ ಪ್ರೋಸೆಸ್ಗೆ ಚಿಲ್ಡ್ರನ್ ಆಫ್ ದ ಪೇರೆಂಟ್ ಪ್ರೋಸೆಸ್ ಅಂತ ಕರಿಬೋದು. ದಿಸ್ ಚಿಲ್ಡ್ರನ್ ಏನು ಕ್ರಿಯೇಟ್ ಆಗಿರ್ತವೆ, ಈಚ್ ಆಫ್ ದಿಸ್ ನ್ಯೂ ಪ್ರೋಸೆಸಸ್ ಮೇ ಇನ್ ಟರ್ನ್ ಕ್ರಿಯೇಟ್ ಅದರ್ ಪ್ರೋಸೆಸಸ್. ದಿಸ್ ನ್ಯೂ ಪ್ರೋಸೆಸಸ್ ಮೇ ಇನ್ ಟರ್ನ್ ಕ್ರಿಯೇಟ್ ಅದರ್ ಪ್ರೋಸೆಸಸ್, thus leading to a tree of processes. ಒಂದು ಟ್ರೀ ಆಫ್ ಪ್ರೋಸೆಸಸ್ನ ಕ್ರಿಯೇಟ್ ಆಗೋ ರೀತಿ ಕಾಣಿಸುತ್ತೆ. ಇನ್ನೂ ಎಲಾಬ್ರೇಟ್ ಮಾಡೋದಾದರೆ ಒಂದು ಪ್ರೋಸೆಸ್ಸು ಸುಮಾರು ಚೈಲ್ಡ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಈ ಚೈಲ್ಡ್ಗಳು ಇನ್ ಟರ್ನ್ ದೇ ಕ್ಯಾನ್ ಕ್ರಿಯೇಟ್ ಮೆನಿ ಮೋರ್ ಪ್ರೋಸೆಸಸ್, ಮೆನಿ ಮೋರ್ ನ್ಯೂ ಪ್ರೋಸೆಸಸ್, thus leading to a tree of processes. Most of the operating system they will identify your process with a unique ID called as process identifier. ಪ್ರತಿಯೊಂದು ಪ್ರೋಸೆಸ್ನು ಐಡೆಂಟಿಫೈ ಮಾಡೋಕ್ಕೆ ಒಂದು ಐ ಡಿ ಕೊಡ್ತಾರೆ. ಈಗ ನಮ್ಮನ್ನ ಯಾವ ರೀತಿ ಒಂದು ನೇಮಿಂದ ಐಡೆಂಟಿಫೈ ಮಾಡ್ತಾರೆ ಅದೇ ರೀತಿ ಒಂದು ಪ್ರೋಸೆಸ್ನ ಐಡೆಂಟಿಫೈ ಮಾಡೋಕ್ಕೆ ಆಪ್ರೇಟಿಂಗ್ ಸಿಸ್ಟಮ್ಮು ಪ್ರತಿಯೊಂದು ಪ್ರೋಸೆಸ್ಗೂ ಒಂದು ಪ್ರೋಸೆಸರ್ ಐಡೆಂಟಿಫೈಯರ್ನ ಅಲೋಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿರೋ ಶೆಡ್ ಅನ್ನೋ ಪ್ರೋಸೆಸ್ಗೆ it has given a process identifier of 0. ಈ ರೀತಿ each of the processorಗೆ your operating system will allocate a processor identifier. So a process can create many new processes. The process which creates many new processes is called as parent processes and the new processes are called child processes. These new processes can in turn create many child processes, thus forming a tree of processor. Most of the operating system will use an unique ID called as process identifier to identify a processes. This following figure illustrates a typical process tree for the Solaris operating system, showing the name of each process and its PID. ಪ್ರತಿಯೊಂದು ಪ್ರೋಸೆಸ್ದು ನೇಮ್ ಏನು ಅದರದ್ದು ಕರಸ್ಪಾಂಡಿಂಗ್ ಯೂನಿಕ್ ಪ್ರೊಸೆಸರ್ ಐ ಡಿ. ವಾಟ್ ಡು ಯು ಮೀನ್ ಬೈ ಯೂನಿಕ್? ದಿಸ್ ಪ್ರೊಸೆಸರ್ ಐಡೆಂಟಿಫೈಯರ್ won't be repeated for any other processes. This is unique, or this processor identifier belongs only to shed process. ಶೆಡ್ ಪ್ರೋಸೆಸ್ಗೆ ಮಾತ್ರ ಈ ಪ್ರೋಸೆಸ್ ಐಡೆಂಟಿಫೈಯರ್ನ ಯೂಸ್ ಮಾಡ್ತೀನಿ. ಬೇರೆ ಪ್ರೋಸೆಸಸ್ ದೇ ವಿಲ್ ಹ್ಯಾವ್ ಡಿಫ್ರೆಂಟ್ ಪ್ರೋಸೆಸ್ ಐಡೆಂಟಿಫೈಯರ್ಸ್. ಆಸ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್, this is the parent process called as shed. It has a process identifier of 0. It has created 3 child processes, init, pageout and fflush. Then this init has created 2 more child processes, init d and dt login. So ಈ ಥರ
ಪ್ರತಿಯೊಂದು ಪ್ರೋಸೆಸ್ಸು ಹೊಸ ಹೊಸ ಪ್ರೋಸೆಸಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಇದಕ್ಕೆ ನಾವು ಎ ಟ್ರೀ ಆಫ್ ಪ್ರೋಸೆಸಸ್ ಆನ್ ಎ ಟಿಪಿಕಲ್ ಸೋಲಾರಿಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿಬೋದು. ಸೊ ದಿಸ್ ಆರ್ ಸಮ್ ಆಫ್ ದ ಬೇಸಿಕ್ ಥಿಂಗ್ಸ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ಪ್ರೋಸೆಸ್ ಕ್ರಿಯೇಷನ್. ನೆಕ್ಸ್ಟು ಇದೊಂದು ಪ್ರೋಸೆಸ್ಗೆ ಯಾವ ರೀತಿ ರಿಸೋರ್ಸಸ್ ಅಲೋಕೇಟ್ ಆಗುತ್ತೆ, ಈ ಪ್ರೋಸೆಸ್ಗೆ ರಿಸೋರ್ಸಸ್ ಅಲೋಕೇಟ್ ಆದಮೇಲೆ ಚೈಲ್ಡ್ ಪ್ರೋಸೆಸಸ್ ಏನು ಮಾಡ್ತವೆ ಅನ್ನೋದನ್ನ ನೆಕ್ಸ್ಟ್ ಸ್ಲೈಡಲ್ಲಿ ಅಬ್ಸರ್ವ್ ಮಾಡೋದ. ಸೊ ಎ ಪ್ರೋಸೆಸ್ ಇನ್ ಆರ್ಡರ್ ಟು ಅಕಂಪ್ಲಿಷ್ ಸಮ್ ಟಾಸ್ಕ್, ಈಗ ಅದು ಯಾವುದೋ ಒಂದು ಟಾಸ್ಕ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಪ್ರೋಗ್ರಾಮ್ ಬರ್ತಿದ್ದೀನಿ, ಆ ಪ್ರೋಗ್ರಾಮು ನಾನು ಕೊಟ್ಟಿರೋ ನಂಬರು ಪ್ರೈಮೋ ಅಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಆ ಪ್ರೋಗ್ರಾಮ್ ಯಾವಾಗ ಎಕ್ಸಿಕ್ಯೂಟ್ ಆಗೋಕ್ಕೆ ಶುರು ಆಗುತ್ತೆ, ದೆನ್ ಇಟ್ ಬಿಕಮ್ಸ್ ಎ ಪ್ರೋಸೆಸ್. ಆ್ಯಸ್ ಐ ಹ್ಯಾಡ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಇನ್ ಮೈ ಪ್ರೀವಿಯಸ್ ಸೆಷನ್ಸ್, ವೆನ್ ಎ ಪ್ರೋಗ್ರಾಮ್ ಇಸ್ ಅಂಡರ್ ಎಕ್ಸಿಕ್ಯೂಷನ್ ಇಟ್ is called as a process. This process, in order to accomplish that particular task of finding whether a given number is prime or not ಅಂತ ಆ ಟಾಸ್ಕ್ನ ಅಕಂಪ್ಲಿಷ್ ಮಾಡಬೇಕು ಅಂದರೆ ಇಟ್ ನೀಡ್ಸ್ ಸರ್ಟೈನ್ ರಿಸೋರ್ಸಸ್. ಯಾವ ಥರ ರಿಸೋರ್ಸಸ್ಸು? ಇಟ್ ಮೈಟ್ ನೀಡ್ CPU, ಇಟ್ ಮೈಟ್ ನೀಡ್ ಮೇನ್ ಮೆಮೊರಿ, ಇಟ್ ಮೈಟ್ ನೀಡ್ ಸಮ್ ಆಫ್ ದ ಇನ್ಪುಟ್ ಆರ್ ಔಟ್ಪುಟ್ ಡಿವೈಸಸ್. ಸೊ ಈ ಥರ ರಿಸೋರ್ಸಸ್ಗಳನ್ನ ಯೂಸ್ ಮಾಡಿಕೊಂಡು ಪ್ರೋಸೆಸ್ಸು ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡುತ್ತೆ. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಎ ಪ್ರೋಸೆಸ್. ಸಪೋಸ್ ಇಫ್ ಮೈ ಪ್ರೋಸೆಸ್ ಕ್ರಿಯೇಟ್ಸ್ ಎ ಸಬ್ ಪ್ರೋಸೆಸ್ ಅಥವಾ ಚೈಲ್ಡ್ ಪ್ರೋಸೆಸ್, ಆವಾಗ ಯುವರ್ ಚೈಲ್ಡ್ ಪ್ರೋಸೆಸ್ ಆರ್ ಯುವರ್ ಸಬ್ ಪ್ರೋಸೆಸ್ ಕ್ಯಾನ್ obtain the resources directly from the operating system. ಸೊ ನಿಮ್ಮದು ಸಬ್ ಪ್ರೋಸೆಸ್ಸು ಆಪ್ರೇಟಿಂಗ್ ಸಿಸ್ಟಮಿಂದ ಡೈರೆಕ್ಟಾಗಿ ರಿಸೋರ್ಸಸ್ನ ಒಪ್ಟೈನ್ ಮಾಡ್ಕೋಬೋದು, ಆರ್ ಇನ್ ಸಮ್ ಕೇಸಸ್ ಇಟ್ ಕ್ಯಾನ್ ಆಲ್ಸೋ ಒಪ್ಟೈನ್ ದ ರಿಸೋರ್ಸ್ ಫ್ರಮ್ ದ ಪೇರೆಂಟ್ ಪ್ರೋಸೆಸ್. ಪೇರೆಂಟ್ ಪ್ರೋಸೆಸ್ಗೆ OS ಏನು ರಿಸೋರ್ಸಸ್ನ ಅಲೋಕೇಟ್ ಮಾಡಿರುತ್ತೆ, ಆ ರಿಸೋರ್ಸಸ್ಸನ್ನು ಸಹ ನಿಮ್ಮದು ಸಬ್ ಪ್ರೋಸೆಸ್ ಅಥವಾ ಚೈಲ್ಡ್ ಪ್ರೋಸೆಸ್ಸು ಯೂಸ್ ಮಾಡ್ಕೋಬೋದು. ಸೊ ದಿಸ್ ಆರ್ ದ ಟೂ ವೇಸ್ ಇನ್ ವಿಚ್ ಯುವರ್ ಸಬ್ ಪ್ರೋಸೆಸ್ ಆರ್ ಚೈಲ್ಡ್ ಪ್ರೋಸೆಸ್ ಕ್ಯಾನ್ ಮೇಕ್ ಯೂಸ್ ಆಫ್ ದ ರಿಸೋರ್ಸಸ್. ವಿಚ್ ಆರ್ ದ ಟೂ ವೇಸ್? ಯುವರ್ ಸಬ್ ಪ್ರೋಸೆಸ್ ಕ್ಯಾನ್ ಡೈರೆಕ್ಟ್ಲಿ access the resource from your operating system, or your child process can access the resources allocated to the parent process. So the next question comes with respect to child process is in terms of execution. When a process creates a new process, there are two possibilities that exist in terms of its execution. ಒಂದು ಪ್ರೋಸೆಸ್ಸು ಹೊಸ ಪ್ರೋಸೆಸ್ನ ಕ್ರಿಯೇಟ್ ಮಾಡಿದಾಗ ಆ ಹೊಸ ಪ್ರೋಸೆಸ್ ಎಕ್ಸಿಕ್ಯೂಷನ್ ಆಗೋಕ್ಕೆ ದೇರ್ ಆರ್ ಟೂ ಪಾಸಿಬಿಲಿಟೀಸ್. ವಿಚ್ ಆರ್ ದ ಟೂ ಪಾಸಿಬಿಲಿಟೀಸ್ ಅಂದರೆ, ದ ಪೇರೆಂಟ್ ಪ್ರೋಸೆಸ್ ಏನಿರುತ್ತೆ, ಹೊಸ ಪ್ರೋಸೆಸ್ನ ಕ್ರಿಯೇಟ್ ಮಾಡಿರುತ್ತಲ್ಲ ಪೇರೆಂಟ್ ಪ್ರೋಸೆಸ್, ಇಟ್ ಕ್ಯಾನ್ ಎಕ್ಸಿಕ್ಯೂಟ್ ಕನ್ಕರೆಂಟ್ಲಿ ವಿತ್ ಇಟ್ಸ್ ಚಿಲ್ಡ್ರನ್. ಯುವರ್ ಪೇರೆಂಟ್ ಪ್ರೋಸೆಸ್ ಕ್ಯಾನ್ ಎಕ್ಸಿಕ್ಯೂಟ್ ಕನ್ಕರೆಂಟ್ಲಿ ವಿತ್ ಇಟ್ಸ್ ಚಿಲ್ಡ್ರನ್. ದಿಸ್ ಇಸ್ ದ ಫಸ್ಟ್ ಟೈಪ್ ಆಫ್ execution. Or your parent process might wait until all or some of the children gets terminated. So these are the two ways of execution in terms of a process creating a new process. ಒಂದು ಪ್ರೋಸೆಸ್ಸು ಹೊಸ ಪ್ರೋಸೆಸ್ನ ಕ್ರಿಯೇಟ್ ಮಾಡಿದಾಗ ನಿಮ್ಮ ಪೇರೆಂಟ್ ಪ್ರೋಸೆಸ್ಸು ಚೈಲ್ಡ್ ಪ್ರೋಸೆಸ್ ಜೊತೆನೆ ಕನ್ಕರೆಂಟಾಗಿ ಎಕ್ಸಿಕ್ಯೂಷನ್ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಪೇರೆಂಟ್ ಪ್ರೋಸೆಸ್ಸು ಎಲ್ಲ ಚೈಲ್ಡ್ ಪ್ರೋಸೆಸ್ಸು ಅಥವಾ ಸಮ್ ಆಫ್ ದ ಚೈಲ್ಡ್ ಪ್ರೋಸೆಸ್ ಟರ್ಮಿನೇಟ್ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಅದರದ್ದು ಎಕ್ಸಿಕ್ಯೂಷನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ದ ಥಿಂಗ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ದ ಎಕ್ಸಿಕ್ಯೂಷನ್ ಪಾರ್ಟ್. So the next thing is with respect to the address space. When a parent process creates new process, the address space of the new process ಏನಿರುತ್ತೆ ಅಂದರೆ, the child process might be a duplicate of the parent process. That means the same address space which is allocated to the parent process will be used by the child process, or the child process will be allocated with a new address space because you might be loading a new program to the child process. So these are the two ways in which you can deal with address space when it comes to a process creating new process.
ಪೇರೆಂಟ್ ಪ್ರೋಸೆಸ್ಗೆ ಏನು ಅಡ್ರೆಸ್ ಸ್ಪೇಸ್ ಇದೆ ಅದೇ ಅಡ್ರೆಸ್ ಸ್ಪೇಸಲ್ಲಿ ನಿಮ್ಮ ಚೈಲ್ಡ್ ಪ್ರೋಸೆಸ್ ಸಹ ಎಕ್ಸಿಕ್ಯೂಟ್ ಆಗ್ಬೋದು. ಇಲ್ಲ ಅಂದರೆ ಚೈಲ್ಡ್ ಪ್ರೋಸೆಸ್ಗೆ ಹೊಸ ಅಡ್ರೆಸ್ ಸ್ಪೇಸ್ನು ಸಹ ಅಲೋಕೇಟ್ ಮಾಡ್ಬೋದು. ಇದು ಇನ್ ಟರ್ಮ್ಸ್ ಆಫ್ ಅಡ್ರೆಸ್ ಸ್ಪೇಸ್. ಸೊ ನೆಕ್ಸ್ಟ್ ವಿ ಶಲ್ ಲುಕ್ ಇನ್ ಟು ಆನ್ ಎಕ್ಸಾಂಪಲ್. So in this particular example we are taking an Unix operating system. ಈ ಯುನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಈಚ್ ಆಫ್ ದ ಪ್ರೋಸೆಸ್ ಏನಿರುತ್ತೆ, ಪ್ರತಿಯೊಂದು ಪ್ರೋಸೆಸ್ ಏನು ಕ್ರಿಯೇಟ್ ಆಗುತ್ತೆ ದಟ್ ವಿಲ್ ಬಿ ಐಡೆಂಟಿಫೈಡ್ ಬೈ ಎ ಪ್ರೋಸೆಸ್ ಐಡೆಂಟಿಫೈಯರ್. ಆ ಪ್ರೋಸೆಸ್ ಐಡೆಂಟಿಫೈಯರ್ಗೆ ಐ ಕ್ಯಾನ್ ಆಲ್ಸೋ ಅಬ್ರಿವೇಟ್ ಇಟ್ ಆಸ್ PID. ಪ್ರತಿಯೊಂದು ಪ್ರೋಸೆಸಸ್ನ ಯೂನಿಕಾಗಿ ಐಡೆಂಟಿಫೈ ಮಾಡೋಕ್ಕೆ ಈಚ್ ಆಫ್ ದ ಪ್ರೋಸೆಸ್ ವಿಲ್ ಹ್ಯಾವ್ ಎನ್ ಐಡೆಂಟಿಫೈಯರ್. ದಟ್ ಐಡೆಂಟಿಫೈಯರ್ ಇಸ್ ಕಾಲ್ಡ್ ಆಸ್ ಪ್ರೋಸೆಸ್ ಐಡೆಂಟಿಫೈಯರ್. ಐ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ PID, ಪ್ರೋಸೆಸ್ ಐಡೆಂಟಿಫೈಯರ್ ಅಂತ ಕರಿಬೋದು. ಸೊ ಈ ಪರ್ಟಿಕ್ಯುಲರ್ ಪ್ರೋಸೆಸ್ ಏನಿರುತ್ತೆ, ಈಗ ನಾನು ಸಿಚುವೇಶನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಪರ್ಟಿಕ್ಯುಲರ್ ಸಿ ಪ್ರೋಗ್ರಾಮ್ನ ಯಾವ ರೀತಿ ಬರೆದಿದ್ದಾರೆ ಅನ್ನೋ ಸಿಚುವೇಶನ್. ನಾವು ಕನ್ಸಿಡರ್ ಎ ಪ್ರೋಸೆಸ್. ಒಂದು ಪ್ರೋಸೆಸ್ ಇದೆ, ದಟ್ ಪರ್ಟಿಕ್ಯುಲರ್ ಪ್ರೋಸೆಸ್ is creating a new process. That particular process is creating a new process. So for a process to create a new process, it needs to execute a system call. The system call executed by the parent process to create a new process is called as fork system call ಅಂತ ಕರೀತಾರೆ. ಸೊ ಅದಕ್ಕೆ ಇಲ್ಲಿ ಬರೆದಿದ್ದಾರೆ ನೋಡಿ, a new process is created by the fork system call. ಯಾವಾಗ ಒಂದು ಪ್ರೋಸೆಸ್ಸು, ಎಕ್ಸಿಸ್ಟಿಂಗ್ ಪ್ರೋಸೆಸ್ಸು ಫೋರ್ಕ್ ಸಿಸ್ಟಮ್ ಕಾಲ್ನ ಕಾಲ್ ಮಾಡುತ್ತೆ, ಆವಾಗ ದಟ್ ಸಿಸ್ಟಮ್ ಕಾಲ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಬೈ ದ ಆಪ್ರೇಟಿಂಗ್ ಸಿಸ್ಟಮ್. ಬಿಕಾಸ್ ಏನೇ ಇಂಟ್ರಪ್ಟ್ ಆದ್ರೂ, ಏನೇ ಸಿಸ್ಟಮ್ ಕಾಲ್ ಆದ್ರೂ ಯುವರ್ ಆಪ್ರೇಟಿಂಗ್ ಸಿಸ್ಟಮ್ ವಿಲ್ ಎಕ್ಸಿಕ್ಯೂಟ್ ಇಟ್. ಸೊ ಆ ಸಿಸ್ಟಮ್ ಕಾಲ್ನ ಆಪ್ರೇಟಿಂಗ್ ಸಿಸ್ಟಮ್ ಎಕ್ಸಿಕ್ಯೂಟ್ ಮಾಡಿ ಇಟ್ ವಿಲ್ ಕ್ರಿಯೇಟ್ ಎ ನ್ಯೂ ಪ್ರೋಸೆಸ್. ನೋ ಎ ನ್ಯೂ ಪ್ರೋಸೆಸ್ ಆರ್ ಎ ಚೈಲ್ಡ್ ಪ್ರೋಸೆಸ್ ಹ್ಯಾಸ್ ಬಿನ್ ಕ್ರಿಯೇಟೆಡ್. ಸೊ ಒನ್ಸ್ ಎ ಚೈಲ್ಡ್ ಪ್ರೋಸೆಸ್ ಹ್ಯಾಸ್ ಬಿನ್ ಕ್ರಿಯೇಟೆಡ್, ಅವಾಗ ಈ ಫೋರ್ಕ್ ಸಿಸ್ಟಮ್ ಕಾಲಿಂದ ಚೈಲ್ಡ್ ಪ್ರೋಸೆಸ್ಗೆ 0 ಅಂತ ಒಂದು ರಿಟರ್ನ್ ಕೋಡ್ ರಿಟರ್ನ್ ಆಗುತ್ತೆ. ಇಟ್ ರಿಟರ್ನ್ಸ್ ಎ ಕೋಡ್ ಆಫ್ 0 ಟು ದ ಚೈಲ್ಡ್ ಪ್ರೋಸೆಸ್. ಚೈಲ್ಡ್ ಪ್ರೋಸೆಸ್ಗೆ 0 ರಿಟರ್ನ್ ಆಗುತ್ತೆ. ವೆರಾಸ್ ಫಾರ್ ಯುವರ್ ಪೇರೆಂಟ್ ಪ್ರೋಸೆಸ್, ನಿಮ್ಮದು ಪೇರೆಂಟ್ ಪ್ರೋಸೆಸ್ ಏನಿರುತ್ತೆ ಅದಕ್ಕೆ ಚೈಲ್ಡ್ ಪ್ರೋಸೆಸ್ ಟು ಪ್ರೋಸೆಸ್ ಐಡೆಂಟಿಫೈಯರ್ ರಿಟರ್ನ್ ಆಗುತ್ತೆ. ಚೈಲ್ಡ್ ಪ್ರೋಸೆಸ್ ಟು ಏನು ಪ್ರೋಸೆಸ್ ಐಡೆಂಟಿಫೈಯರ್ ಇರುತ್ತೆ ಅದು ರಿಟರ್ನ್ ಆಗುತ್ತೆ. ದಟ್ ಹ್ಯಾಸ್ ಬಿನ್ ಮೆನ್ಷನ್ಡ್ ಹಿಯರ್. ಆಫ್ಟರ್ ದ ಚೈಲ್ಡ್ ಪ್ರೋಸೆಸ್ ಇಸ್ ಕ್ರಿಯೇಟೆಡ್, ದ ರಿಟರ್ನ್ ಕೋಡ್ ಫಾರ್ ದ ಫೋರ್ಕ್ ಇಸ್ 0 ಫಾರ್ ದ ನ್ಯೂ ಚೈಲ್ಡ್ ಪ್ರೋಸೆಸ್. ವೆರಾಸ್ ದ ಪ್ರೋಸೆಸ್ ಐಡೆಂಟಿಫೈಯರ್ ಆಫ್ ದ ಚೈಲ್ಡ್ ಇಸ್ ರಿಟರ್ನ್ ಟು ದ ಪೇರೆಂಟ್. ಚೈಲ್ಡ್ ಪ್ರೋಸೆಸ್ ಟು ಪ್ರೋಸೆಸ್ ಐಡೆಂಟಿಫೈಯರ್ನ ಪೇರೆಂಟ್ ಪ್ರೋಸೆಸ್ಗೆ ರಿಟರ್ನ್ ಮಾಡ್ತೀನಿ. ಸೊ ಒಂದು ಯೂನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಪ್ರತಿಯೊಂದು ಪ್ರೋಸೆಸ್ಗೂ ಅದರದೇ ಆದಂಥ ಪ್ರೋಸೆಸ್ ಐಡೆಂಟಿಫೈಯರ್ ಇರುತ್ತೆ. ಪ್ರತಿಯೊಂದು ಪ್ರೋಸೆಸ್ ಐಡೆಂಟಿಫೈಯರ್ ಯೂನಿಕ್ ಆಗಿರುತ್ತೆ. ಈ ಪ್ರೋಸೆಸ್ ಐಡೆಂಟಿಫೈಯರ್ಗೆ ನಾನು PID ಅಂತಲೂ ಕರಿಬೋದು. ಈಗ ಒಂದು ಪ್ರೋಸೆಸ್ಸು ಒಂದು ನ್ಯೂ ಪ್ರೋಸೆಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಇಟ್ ನೀಡ್ಸ್ ಟು ಕಾಲ್ ಎ ಸಿಸ್ಟಮ್ ಕಾಲ್ ಕಾಲ್ಡ್ ಆಸ್ ಫೋರ್ಕ್. ಸೊ ಒಂದು ಹೊಸ ಪ್ರೋಸೆಸ್ಸು ಫೋರ್ಕ್ ಅನ್ನೋ ಸಿಸ್ಟಮ್ ಕಾಲ್ನ ಕಾಲ್ ಮಾಡಿದಾಗ ಅದು ನ್ಯೂ ಪ್ರೋಸೆಸ್ನ ಕ್ರಿಯೇಟ್ ಮಾಡುತ್ತೆ. ಎಕ್ಸಿಸ್ಟಿಂಗ್ ಪ್ರೋಸೆಸ್ಸು ಫೋರ್ಕ್ ಸಿಸ್ಟಮ್ ಕಾಲ್ ಮಾಡಿದಾಗ ಇಟ್ ವಿಲ್ ಕ್ರಿಯೇಟ್ ಎ ನ್ಯೂ ಪ್ರೋಸೆಸ್. ಆವಾಗ ಒಂದು ರಿಟರ್ನ್ ಕೋಡು ನನ್ನ ಚೈಲ್ಡ್ ಪ್ರೋಸೆಸ್ಗೆ ಹೋಗುತ್ತೆ. ಆ ರಿಟರ್ನ್ ಕೋಡು 0 ಆಗಿರುತ್ತೆ. ವೆರಾಸ್ ಚೈಲ್ಡ್ ಪ್ರೋಸೆಸ್ಸಿಂದ ಪೇರೆಂಟ್ ಪ್ರೋಸೆಸ್ಗೆ ಚೈಲ್ಡ್ ಪ್ರೋಸೆಸ್ ಟು PID ರಿಟರ್ನ್ ಆಗುತ್ತೆ. ಚೈಲ್ಡ್ ಪ್ರೋಸೆಸ್ ಟು PID ರಿಟರ್ನ್ ಆಗುತ್ತೆ. ಜೊತೆಗೆ ಈ ಪರ್ಟಿಕ್ಯುಲರ್ ಎಕ್ಸಾಂಪಲಲ್ಲಿ ಏನಾಗ್ತಾ ಇದೆ ಅಂದರೆ ಅಡ್ರೆಸ್ ಸ್ಪೇಸ್ ಏನಿದೆ ಪೇರೆಂಟ್ ಪ್ರೋಸೆಸ್ಸು, ಅದೇ ಅಡ್ರೆಸ್ ಸ್ಪೇಸಲ್ಲಿ ಚೈಲ್ಡ್ ಪ್ರೋಸೆಸ್ಸು ಸಹ ಕ್ರಿಯೇಟ್ ಆಗುತ್ತೆ. ಸೊ ದ ಅಡ್ರೆಸ್ ಸ್ಪೇಸ್ ಆಫ್ ಚೈಲ್ಡ್ ಆ್ಯಂಡ್ ಪೇರೆಂಟ್ ಪ್ರೋಸೆಸ್ ಆರ್ ಸೇಮ್. ಇನ್ ಸಚ್ ಎ ಕೇಸ್ ಯುವರ್ ಪೇರೆಂಟ್ ಪ್ರೋಸೆಸ್ can easily communicate with the child process. You can add that point here. The address space, in this case the address space of child process is same as that of the address space of parent process. So the parent can easily communicate with the child. And also in this particular example the parent executes concurrently with the child. ಈ ಎಕ್ಸಾಂಪಲ್ ಅಲ್ಲಿ ಪೇರೆಂಟ್ ಚೈಲ್ಡ್ ಜೊತೆ ಕನ್ಕರೆಂಟ್ ಆಗು ಸಹ ಎಕ್ಸಿಕ್ಯೂಷನ್ ಆಗುತ್ತೆ. ಸೊ ಒನ್ಸ್ ಯು ಕ್ರಿಯೇಟ್ ಎ ಚೈಲ್ಡ್ ಬೈ ಯೂಸಿಂಗ್ ಫೋರ್ಕ್ ಸಿಸ್ಟಮ್ ಕಾಲ್, ದೆನ್ exec system call needs to be executed after a fork. ಫೋರ್ಕ್ ಸಿಸ್ಟಮ್ ಕಾಲ್ ಆದಮೇಲೆ ಎಕ್ಸಿಕ್ ಸಿಸ್ಟಮ್ ಕಾಲ್ನ ಎಕ್ಸಿಕ್ಯೂಟ್ ಮಾಡಬೇಕು. ಈ ಎಕ್ಸಿಕ್ ಸಿಸ್ಟಮ್ ಕಾಲ್ನ ಇಟ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಬೈ ದ ಪೇರೆಂಟ್ ಪ್ರೋಸೆಸ್ ಆರ್ ದ ಚೈಲ್ಡ್ ಪ್ರೋಸೆಸ್.
ಯಾವುದಾದ್ರೂ ಪ್ರೋಸೆಸ್ಸು ಸಿಸ್ಟಮ್ ಕಾಲ್ನ ಎಕ್ಸಿಕ್ಯೂಟ್ ಮಾಡಿದಾಗ ಅವಾಗ ಎಕ್ಸಿಸ್ಟಿಂಗ್ ಪ್ರೋಸೆಸ್ ಏನಿರುತ್ತೆ ಆ ಮೆಮೊರಿ ಸ್ಪೇಸ್ಗೆ ಹೊಸ ಪ್ರೋಗ್ರಾಮು ರೀಪ್ಲೇಸ್ ಆಗುತ್ತೆ. ಸೊ ಒನ್ಸ್ ಎ ಫೋರ್ಕ್ ಸಿಸ್ಟಮ್ ಕಾಲ್ ಹ್ಯಾಸ್ ಬಿನ್ ಎಕ್ಸಿಕ್ಯೂಟೆಡ್, once a child process has been created, you need to execute a system called as exec system call ಅಥವಾ exec system call. What this system call does andre, it will replace the address space of existing program with the new program. ಎಕ್ಸಿಸ್ಟಿಂಗ್ ಪ್ರೋಗ್ರಾಮ್ದು ಅಡ್ರೆಸ್ ಸ್ಪೇಸ್ಗೆ ಹೊಸ ಪ್ರೋಸೆಸ್ ನಾವೇನು ಕ್ರಿಯೇಟ್ ಮಾಡಿದ್ದೀವಿ ಆ ಪ್ರೋಸೆಸ್ನ ರೀಪ್ಲೇಸ್ ಮಾಡುತ್ತೆ. ಸೊ ಜೊತೆಗೆ as you can see in the program, I will explain the program. Your parent ಏನಿದೆ, your parent can create one or more children, or it can issue wait system call to move itself off the ready queue until the child terminates. ಸೊ ನಿಮ್ಮ ಪೇರೆಂಟು ಒಂದು ನ್ಯೂ ಪ್ರೋಸೆಸ್ನ ಕ್ರಿಯೇಟ್ ಮಾಡಾದ್ಮೇಲೆ, ಫೋರ್ಕ್ ಸಿಸ್ಟಮ್ ಕಾಲ್ ಯೂಸ್ ಮಾಡಿ ಒಂದು ನ್ಯೂ ಪ್ರೋಸೆಸ್ನ ಕ್ರಿಯೇಟ್ ಮಾಡಾದ್ಮೇಲೆ, ಯುವರ್ ಪೇರೆಂಟ್ ಕ್ಯಾನ್ ಕ್ರಿಯೇಟ್ ಸಮ್ ಅದರ್ ನ್ಯೂ ಪ್ರೋಸೆಸಸ್, ಆರ್ ಇಟ್ ಕ್ಯಾನ್ ವೆಯ್ಟ್. ಎಲ್ಲಿವರೆಗೂ ವೆಯ್ಟ್ ಮಾಡುತ್ತೆ? ಅಂಟಿಲ್ ದ ನ್ಯೂ ಪ್ರೋಸೆಸಸ್ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಇಟ್ ಕ್ಯಾನ್ ವೆಯ್ಟ್. ಸೊ ಇಟ್ ಮೂವ್ಸ್ ಫ್ರಮ್ ದ ರೆಡಿ ಸ್ಟೇಟ್ ಟು ವೆಯ್ಟಿಂಗ್ ಸ್ಟೇಟ್. ಸೊ ರೆಡಿ ಸ್ಟೇಟಿಂದ ವೆಯ್ಟಿಂಗ್ ಸ್ಟೇಟ್ಗೆ ಮೂವ್ ಆಗುತ್ತೆ. ಹೌ ಇಟ್ ವರ್ಕ್ಸ್ ಅನ್ನೋದನ್ನ ಯು ಕ್ಯಾನ್ ಸಿ ಥ್ರೂ ದ ಪರ್ಟಿಕ್ಯುಲರ್ ಸಿ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್. ಆಸ್ ಯು ಕ್ಯಾನ್ ಸಿ, ದಿಸ್ ಆರ್ ದ ಹೆಡರ್ ಫೈಲ್. This is my main function with a return type of int. That means I am returning some values from the functions. Next, I am creating a variable called PID of this data type. Then I am creating a child process. Creating a child process is nothing but you are forking a child process. Forking andre create ಮಾಡ್ತಾ ಇದ್ದೀರಾ ಅಂತ. Once you call the fork system call, you will get a PID. ಸೊ ಈ ಪಿ ಐ ಡಿನ ನಾನು ಚೈಲ್ಡ್ ಪ್ರೋಸೆಸ್ಗೆ ರಿಟರ್ನ್ ಮಾಡ್ತೀನಿ. ಯಾವಾಗ ಪಿ ಐ ಡಿ 0 ರಿಟರ್ನ್ ಆಗಿದೆ, ದೆನ್ ದಟ್ ಮೀನ್ಸ್ ಯು ಆರ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಎ ಚೈಲ್ಡ್ ಪ್ರೋಸೆಸ್ ಅಂತ. ಸೊ ಇಫ್ ಪಿ ಐ ಡಿ ಇಸ್ ಲೆಸ್ ದ್ಯಾನ್ 0, ದೆನ್ ದೆರ್ ಇಸ್ ಸಮ್ ಎರರ್ ಅಂತ. ಆಸ್ ಯು ಕ್ಯಾನ್ ಸಿ ಹಿಯರ್, ಇಫ್ ಮೈ ಪಿ ಐ ಡಿ ಇಸ್ ಲೆಸ್ ದ್ಯಾನ್ 0, ಒಂದು ಫೋರ್ಕ್ ಸಿಸ್ಟಮ್ ಕಾಲ್ ಎಕ್ಸಿಕ್ಯೂಟ್ ಮಾಡಿದಾಗ ನಂದು ಪ್ರೋಸೆಸ್ ಐಡೆಂಟಿಫೈಯರ್ ಲೆಸ್ ದ್ಯಾನ್ 0 ಆದರೆ ಫೋರ್ಕ್ ಫೇಲ್ಡ್ ಅಂತ ಪ್ರಿಂಟ್ ಮಾಡ್ತೀನಿ. ಅದರ್ವೈಸ್ ನನ್ನ ಪಿ ಐ ಡಿ ಏನಾದ್ರು ಈಕ್ವಲ್ ಟು 0 ಅಂದರೆ ಚೈಲ್ಡ್ ಪ್ರೋಸೆಸ್ ಸಕ್ಸಸ್ಫುಲ್ ಆಗಿ ಎಕ್ಸಿಕ್ಯೂಟ್ ಆಗಿದೆ, ಕ್ರಿಯೇಟ್ ಆಗಿದೆ. ಆವಾಗ ನಂದು ಚೈಲ್ಡ್ ಪ್ರೋಸೆಸ್ನ ಎಕ್ಸಿಸ್ಟಿಂಗ್ ಪ್ರೋಗ್ರಾಮ್ದು ಅಡ್ರೆಸ್ ಸ್ಪೇಸ್ಗೆ ರೀಪ್ಲೇಸ್ ಮಾಡಬೇಕು ಅಂದರೆ ಎಕ್ಸಿಕ್ ಸಿಸ್ಟಮ್ ಕಾಲ್ನ ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಿಕ್ ಸಿಸ್ಟಮ್ ಕಾಲ್ದು ಒಂದು ವೇರಿಯೇಷನ್ನೇ ಎಕ್ಸಿಕ್ ಎಲ್ ಪಿ. ಸೊ ಈ ಸಿಸ್ಟಮ್ ಕಾಲ್ನ ನಾನು ಎಕ್ಸಿಕ್ಯೂಟ್ ಮಾಡಿದಾಗ ಸೊ ಕರೆಂಟ್ ಅಡ್ರೆಸ್ ಸ್ಪೇಸ್ಗೆ ಈ ಚೈಲ್ಡ್ ಪ್ರೋಸೆಸ್ ಹೋಗಿ ಕೂತ್ಕೊಳ್ಳುತ್ತೆ. ಸಪೋಸ್ ಏನಾದ್ರು ನಂದು ಪಿ ಐ ಡಿ ಗ್ರೇಟರ್ ದ್ಯಾನ್ 0 ಆಯಿತು ಅಂದರೆ ದೆನ್ ಐ ವಿಲ್ ಮೂವ್ ಟು ದ ಎಲ್ಸ್ ಪಾರ್ಟ್. ಈ ಎಲ್ಸ್ ಪಾರ್ಟ್ ಯಾವಾಗ ಬರುತ್ತೆ ಅಂದರೆ, ಈಗ ಒಂದು ಪ್ರೋಸೆಸ್ ಕ್ರಿಯೇಟ್ ಆಗೋಯ್ತು, ಇಲ್ಲಿ ಚೈಲ್ಡ್ ಪ್ರೋಸೆಸ್ ಕ್ರಿಯೇಟ್ ಆಯಿತು. ಸೆಕೆಂಡ್ ಟೈಮ್ ಇಲ್ಲೇ ನಾನು ಎಕ್ಸಿಕ್ಯೂಷನ್ ಕಾಲ್ ಮಾಡಿದಾಗ ನಾನೇನಾದ್ರು ಪಿ ಐ ಡಿ ಗ್ರೇಟರ್ ದ್ಯಾನ್ 0 ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರೋಸೆಸ್ ಐಡೆಂಟಿಫೈಯರ್ದು ಚೈಲ್ಡ್ ಪ್ರೋಸೆಸ್ ಇನ್ನೂ ಎಕ್ಸಿಕ್ಯೂಟ್ ಆಗ್ತಾ ಇದೆ, ಆವಾಗ ನಿಮ್ಮದು ಪೇರೆಂಟ್ ಪ್ರೋಸೆಸ್ ಕ್ಯಾನ್ ವೆಯ್ಟ್. ಎಲ್ಲಿವರೆಗೂ ವೆಯ್ಟ್ ಮಾಡಬೇಕು? ಅಂಟಿಲ್ ಯುವರ್ ಚೈಲ್ಡ್ ಪ್ರೋಸೆಸ್ ಕಂಪ್ಲೀಟ್ ಎಕ್ಸಿಕ್ಯೂಷನ್, ಅಲ್ಲಿವರೆಗೂ ವೆಯ್ಟ್ ಮಾಡುತ್ತೆ. ಯಾವಾಗ ನಿಮ್ಮದು ಚೈಲ್ಡ್ ಪ್ರೋಸೆಸ್ದು ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗುತ್ತೆ, ದೆನ್ ಯುವರ್ ಪೇರೆಂಟ್ ಪ್ರೋಸೆಸ್ ವಿಲ್ ಸ್ಟಾರ್ಟ್ ಅಪ್ ಇಟ್ಸ್ ಎಕ್ಸಿಕ್ಯೂಷನ್. So these are the 3 ways. So first you will create a child process using the fork system call. So once the child process has been created, a return code is written. A return code can be having any values. If it is less than 0, avaga child process correct create agilla anta. If it is equal to 0, child process has been successfully created. avaga exec system call execute ಮಾಡಿ current address space ಗೆ ಈ child process ನ move ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಏನಾದ್ರು ಇದು ಕಾಲ್ ಆದಾಗ ಅವಾಗ ಇಟ್ ವೋಂಟ್ ಗೋ ಟು ದ ಇಫ್ ಆರ್ ಎಲ್ಸ್ ಇಫ್ ಪಾರ್ಟ್, ಇಟ್ ವಿಲ್ ಕಮ್ ಟು ದ ಎಲ್ಸ್ ಪಾರ್ಟ್. ಎಲ್ಸ್ ಪಾರ್ಟಿಗೆ ಬಂದು ಕರೆಂಟ್ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗೋವರೆಗೂ ನಿಮ್ಮ ಪೇರೆಂಟ್ ಪ್ರೋಸೆಸ್ ವೆಯ್ಟ್ ಮಾಡ್ತಾ ಇರುತ್ತೆ. ಅದು ನೆಕ್ಸ್ಟ್ ಸ್ಲೈಡಲ್ಲಿದೆ. ಸೊ ವೆಯ್ಟ್ ಮಾಡಾದ್ಮೇಲೆ ನಿಮ್ಮದು ಕರೆಂಟ್ ಪ್ರೋಸೆಸ್ ಅಥವಾ ನ್ಯೂ ಪ್ರೋಸೆಸ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆದಮೇಲೆ ಯುವರ್ ಪೇರೆಂಟ್ ಪ್ರೋಸೆಸ್ ವಿಲ್ ಸ್ಟಾರ್ಟ್ ಇಟ್ಸ್ ಎಕ್ಸಿಕ್ಯೂಷನ್. ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಸ್ಲೈಡಲ್ಲಿ ಅಬ್ಸರ್ವ್ ಮಾಡ್ತೀವಿ. So in our last slide we had seen how we can create a child process in Unix operating system.
So to create a child process in Unix operating system, I need to use a system called as fork. Fork ಅಂತ ಒಂದು ಸಿಸ್ಟಮ್ ಕಾಲ್ನ ಯೂಸ್ ಮಾಡ್ತೀನಿ. Once you use a system called as fork, it will return a process ID. So for the child process, the process ID will be 0. So I was having 3 if else conditions in my last slide. You can go back and check. In my last slide I had 3 if else condition. The first if condition I was checking if the process ID is less than 0. If the process ID is less than 0, then it indicates that the child process has not been created successfully. There was some error. So it will give a instruction forking failed. What do you mean by forking failed? You are not able to create a child process. That indicates fork failed. So if your process ID is equal to 0, then that indicates your child process has been successfully created. Once your child process has been successfully created, it will start execution with a system call called as execlp. So when the child process starts execution, it starts its execution in the same address space of the parent process. So that is achieved with the help of bin ls command. It will give the path. So that path will take the same address space of the parent process. That is mentioned here. As you can see, the child process overlaps its address space with the Unix command bin ls using the execlp system call. So when the process identifier is equal to 0, then that indicates a child process has been created. Once a child process has been created, the child process will execute the execlp system call, and also this process, the child process, will execute in the same address space of parent process with the help of bin ls command. So suppose if your process ID is greater than 0, then that means we are moving into the parent process part. So when it comes to parent process, your parent process will wait for the child to complete its execution. So when your process ID is greater than 0, you are coming into the else part. In your else part, your parent process will wait for the child to complete its execution. Once the child completes execution, we are printing child complete, then the parent process will complete its execution. This exit indicates that your parent process is completing its execution, or I can say the child process has completed its execution. Later the parent process will complete its execution with the exec command. Here both your parent process and child process are running a copy of the same program. ಒಂದೇ ಪ್ರೋಗ್ರಾಮ್ದು ಕಾಪಿನ ಎರಡು ಪೇರೆಂಟ್ ಪ್ರೋಸೆಸ್ಸು ಮತ್ತು ಚೈಲ್ಡ್ ಪ್ರೋಸೆಸ್ಸು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾರೆ. ಏನಕ್ಕೆ? ಪೇರೆಂಟ್ ಪ್ರೋಸೆಸ್ದು ಅಡ್ರೆಸ್ ಸ್ಪೇಸ್ನೇ ನಂದು ಚೈಲ್ಡ್ ಪ್ರೋಸೆಸ್ಸು ಶೇರ್ ಮಾಡ್ತಾ ಇರುತ್ತೆ. ದಟ್ ಮೀನ್ಸ್ ಪ್ರೋಗ್ರಾಮ್ದು ಸೇಮ್ ಕಾಪಿನ ಎರಡೂ ಪ್ರೋಸೆಸ್ಸು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾರೆ. As you can see here, two different processes are running a copy of the same program. Next, if the value of process identifier for the child process is 0, that for the parent is an integer greater than 0. That's why if my process ID ಏನಾದ್ರು less than 0 ಅಂದರೆ forking failed, child process successful ಆಗಿ create ಆಗಲಿಲ್ಲ. If my PID is equal to 0 ಅಂದರೆ forking passed, child process create ಆಯಿತು. ಜೊತೆಗೆ it created then address space in using this particular command. The address space is same as that of the parent process. Else part ಅಲ್ಲ ಬಂದರೆ PID greater than 0 ಅಂತ, ಆವಾಗ parent process ಬರ್ತೀವಿ. Parent process ಏನು ಮಾಡುತ್ತೆ? It will wait for the child to complete execution. So once child complete execution, then it will complete its execution. So ಅದನ್ನೇ ಹೇಳಿರೋದು. PID ಇದು child process to PID 0, whereas parent process to PID greater than 0 ಆಗಿರುತ್ತೆ. Your child process overlaps with the address space of the parent process with an Unix command bin ls using the execlp system call. The parent, as you can see here, the parent waits for the child process to complete with the wait system call. It will wait for the child to complete. So once child completes, it will complete its execution.
When the child process completes, the parent process resumes from the call to wait, where it completes using the exit system call. So ಆಮೇಲೆ parent process exit system call. This is not exit, it should be exit system call, then it will complete its execution. So this is the process creation. So as you can see here, once you do fork, your child process will get created. Once child process gets created, it will start its execution with the exit system call, then it will complete its execution with exit. So till that point your parent will be waiting. So once your child completes its execution and gives a proper event to your parent process, then your parent process will resume the execution. Till that point your parent process will be in a waiting state. So this is what happens when you create a child process in Unix operating system. So when you create a child process in Unix operating system, the points to remember are: the child process will get created using a fork system call. Fork is the system call which will create a child process. The PID for the child process is 0. The PID for the parent process is greater than 0. So once you create a child process using fork system call, it will return a PID. If PID is less than 0, then there is some error. The child process is not properly created. If PID equals 0, then child process has been successfully created. Then the child process, with the help of exec lp system call, will start its execution in the same address space by using a command called as bin ls, same address space as that of parent process. If your PID is greater than 0, then we move on to parent process. In your parent process section, it will wait until your child completes execution. Once child completes execution, then your parent process will resume. As you can see in the diagram, the fork is the system call which is used to create a child process. Then the child process will start its execution. Once its execution ends, it will issue a exit system call. This exit system call will go to the parent process. Till that point your parent process will be waiting. So once it receives an exit system call from the child process, it resumes its execution. So this is how you can create a child process in Unix operating system with the help of fork system call. Now we shall move on to process creation in Windows. How we can create a process in Windows. So let us see the process creation in Windows. So in our last concept we saw how we can create a process in Unix operating system with the help of fork system call. Here we need to create a process but in different operating system. The operating system here is Windows. The processes are created in Windows operating system using a function called as create process. ಇಲ್ಲಿ fork ಅಂತ system call use ಮಾಡ್ತಿದ್ವಿ. ಇಲ್ಲಿ we will use a function called as create process function which acts in a similar fashion to that of fork. What do you mean by an API? It contains a set of inbuilt classes and functions. So ಈ API ನ ಯೂಸ್ ಮಾಡಿಕೊಂಡು ನಾನು ಪ್ರೋಗ್ರಾಮ್ಸ್ನ ಬಿಲ್ಡ್ ಮಾಡ್ಬೋದು. So in order to create a process, I am using Win32 API. In that Win32 API, there is an inbuilt function called as create process. ಈ API ಒಳಗೆ ಒಂದು inbuilt function ಇದೆ create process ಅಂತ. ಈ create process function ಕೆಲಸ ಏನೋ, it creates a child process, or I can say it creates a new process. ನಮ್ಮದು ಫೋರ್ಕ್ ಸಿಸ್ಟಮ್ ಕಾಲ್ ಏನಿತ್ತು ಪ್ರೋಸೆಸ್ನ ಕ್ರಿಯೇಟ್ ಮಾಡೋಕ್ಕೆ ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮಲ್ಲಿ, ಫಾರ್ ದಟ್ we were not passing any parameters, but for the create process it accepts a minimum of 10 parameters, or I can say it accepts 10 parameters. We need to pass 10 parameters for the create process function to create a new process in Windows operating system. ವಿಂಡೋಸ್ ಆಪರೇಟಿಂಗ್ ಸಿಸ್ಟಮಲ್ಲಿ ಒಂದು ಹೊಸ ಚೈಲ್ಡ್ ಪ್ರೋಸೆಸ್ನ ಕ್ರಿಯೇಟ್ ಮಾಡೋಕ್ಕೆ ಕ್ರಿಯೇಟ್ ಪ್ರೋಸೆಸ್ ಅಂತ ಫಂಕ್ಷನ್ ಯೂಸ್ ಮಾಡ್ತೀವಿ. ಅದಕ್ಕೆ 10 ಪ್ಯಾರಾಮೀಟರ್ನ ಪಾಸ್ ಮಾಡ್ತೀವಿ. ದಿಸ್ ಇಸ್ ಎ ಸಿ ಪ್ರೋಗ್ರಾಮ್ ವಿಚ್ ಎಕ್ಸ್ಪ್ಲೈನ್ಸ್
how you can create a new process in Windows operating system using create process function. So as you can see, the following C program illustrates the create process function, which creates a child process that will load the application. MS Paint application na load ಮಾಡುತ್ತೆ. ಸೊ ಈ ಚೈಲ್ಡ್ ಪ್ರೋಸೆಸ್ ಇದು MS Paint ಅನ್ನೋದು ಚೈಲ್ಡ್ ಪ್ರೋಸೆಸ್. ಸೊ ಕ್ರಿಯೇಟ್ ಪ್ರೋಸೆಸ್ ಯೂಸ್ ಮಾಡಿ we will create a child process. That child process name is MS Paint. It will start its execution. So let us see how we can create our child process. So these are the header files, and this is the function name main. So this is the return type of the function. So in order to create a process using create process function, there are two important parameters you need to pass to create process. These two important parameters are startup info and the next one is process information. These two are the references, or I can say handles of these two information. What are all the things which will be stored in startup info andre? In startup info we store properties of a new process. We specify the properties of a new process. ಹೊಸ ಪ್ರೋಸೆಸ್ ಏನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅದರದ್ದು ಪ್ರಾಪರ್ಟೀಸ್ಗಳನ್ನ ಸ್ಪೆಸಿಫೈ ಮಾಡ್ತೀನಿ ಸ್ಟಾರ್ಟಪ್ ಇನ್ಫೋದಲ್ಲಿ. ಯಾವ್ಯಾವ ಥರ ಪ್ರಾಪರ್ಟೀಸ್ ಅಂದರೆ ವಿಂಡೋದು ಸೈಜು. ಈಗ ಯಾವುದಾದ್ರು MS Paint ಕ್ರಿಯೇಟ್ ಮಾಡಿದ್ರೆ ಆ MS Paintದು ವಿಂಡೋ ಸೈಜ್ ಎಷ್ಟಿರಬೇಕು, ಅದರದ್ದು ಅಪಿಯರೆನ್ಸ್ ರಿಲೇಟೆಡ್ ಪ್ರಾಪರ್ಟೀಸ್, ರೆಸಲ್ಯೂಷನ್ ಎಷ್ಟಿರಬೇಕು, ಅದಾದಮೇಲೆ ನನಗೆ ನಂಬರ್ ಆಫ್ ಪಿಕ್ಸಲ್ಸ್ ಎಷ್ಟಿರಬೇಕು, ಅದರ್ವೈಸ್ ಆಸ್ಪೆಕ್ಟ್ ರೇಷಿಯೋ ಎಷ್ಟಿರಬೇಕು, ಆ ಥರ ಎಲ್ಲ ಇನ್ಫಾರ್ಮೇಷನ್ನ ಸ್ಟಾರ್ಟಪ್ ಇನ್ಫೋದಲ್ಲಿ ಸ್ಟೋರ್ ಮಾಡ್ತೀನಿ. ಜೊತೆಗೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಫೈಲ್ಸ್ಗಳನ್ನ ಹ್ಯಾಂಡಲ್ ಮಾಡೋಕ್ಕೆ ಏನೆಲ್ಲ ಫೀಚರ್ಸ್ ಬೇಕು, ಯಾವೆಲ್ಲ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ನ ಇದು ಪ್ರೋಸೆಸ್ಸು ಯೂಸ್ ಮಾಡ್ಕೋಬೋದು, ಅಷ್ಟು ಇನ್ಫಾರ್ಮೇಷನ್ನ ಸ್ಟಾರ್ಟಪ್ ಇನ್ಫೋದಲ್ಲಿ ಸ್ಟೋರ್ ಮಾಡ್ತೀನಿ. ಸೊ ಸ್ಟಾರ್ಟಪ್ ಇನ್ಫೋದಲ್ಲಿ ಏನು ಸ್ಟೋರ್ ಮಾಡ್ತೀನಿ? ಇಟ್ ಸ್ಟೋರ್ಸ್ ಎ ಸ್ಪೆಸಿಫಿಕ್ ಪ್ರಾಪರ್ಟೀಸ್ ಆಫ್ ಎ ನ್ಯೂ ಪ್ರೋಸೆಸ್. ವಾಟ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್ ಎ ನ್ಯೂ ಪ್ರೋಸೆಸ್ ಅನ್ನೋದನ್ನ ಸ್ಟಾರ್ಟಪ್ ಇನ್ಫೋ ಸ್ಟೋರ್ ಮಾಡುತ್ತೆ. ವಿಚ್ ಆರ್ ಆಲ್ ದ ಪ್ರಾಪರ್ಟೀಸ್ ಯುವರ್ ಸ್ಟಾರ್ಟಪ್ ಇನ್ಫೋ ವಿಲ್ ಸ್ಟೋರ್ ಅಂದರೆ ಇಟ್ ಸ್ಟೋರ್ಸ್ ಯುವರ್ ವಿಂಡೋ ಸೈಜ್. ಹೊಸ ಚೈಲ್ಡ್ ಪ್ರೋಸೆಸ್ ಕ್ರಿಯೇಟ್ ಮಾಡಿದಾಗ MS Paint ಅಂತ ಅದರದ್ದು ವಿಂಡೋ ಸೈಜ್ ಎಷ್ಟಿದೆ, ಜೊತೆಗೆ ನಿಮ್ಮದು ಅಪಿಯರೆನ್ಸ್ ರಿಲೇಟೆಡ್ ಪ್ರಾಪರ್ಟೀಸು, ಜೊತೆಗೆ ಯಾವೆಲ್ಲ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ನ ಯೂಸ್ ಮಾಡ್ಬೋದು, ಇಷ್ಟೆಲ್ಲ ಪ್ರಾಪರ್ಟೀಸ್ನು ಸ್ಟಾರ್ಟಪ್ ಇನ್ಫೋದಲ್ಲಿ ಸ್ಟೋರ್ ಮಾಡ್ತೀನಿ. ನೆಕ್ಸ್ಟ್ ಕಮ್ಸ್ ಯುವರ್ ಪ್ರೋಸೆಸ್ ಇನ್ಫಾರ್ಮೇಷನ್. In this process information, this will store the process identifier of the new process. ಹೊಸ ಚೈಲ್ಡ್ ಪ್ರೋಸೆಸ್ನ ಕ್ರಿಯೇಟ್ ಮಾಡ್ತಿರುವಲ್ಲ, ಕ್ರಿಯೇಟ್ ಪ್ರೋಸೆಸ್ ಫಂಕ್ಷನ್ ಯೂಸ್ ಮಾಡಿ ಅವಾಗ ಒಂದು PID ಕ್ರಿಯೇಟ್ ಆಗುತ್ತೆ ಆ ಚೈಲ್ಡ್ ಪ್ರೋಸೆಸ್ಗೆ. ಆ PIDನ ಪ್ರೋಸೆಸ್ ಇನ್ಫಾರ್ಮೇಷನಲ್ಲಿ ಸ್ಟೋರ್ ಮಾಡಿರ್ತೀನಿ. ಸೊ ದಿಸ್ ಆರ್ ದ ಟೂ ಮೇಜರ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ವೆನ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ವೆನ್ ಯು ಆರ್ ಕ್ರಿಯೇಟಿಂಗ್ ಎ ಪ್ರೋಸೆಸ್ ಯೂಸಿಂಗ್ ಕ್ರಿಯೇಟ್ ಪ್ರೋಸೆಸ್ ಫಂಕ್ಷನ್. ಸೊ ಸ್ಟಾರ್ಟಪ್ ಇನ್ಫೋದಲ್ಲಿ ಏನೇನು ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳಿದೆ. ಪ್ರೋಸೆಸ್ ಇನ್ಫಾರ್ಮೇಷನಲ್ಲಿ ಒಂದು ಪ್ರೋಸೆಸ್ಟು PID ಅಥವಾ ಪ್ರೋಸೆಸ್ ಐಡೆಂಟಿಫೈಯರ್ ಸ್ಟೋರ್ ಆಗಿರುತ್ತೆ. ದೆನ್ ನಾನು ಏನು ಈ ಹ್ಯಾಂಡಲ್ಸ್ಗಳನ್ನ ಕ್ರಿಯೇಟ್ ಮಾಡಿರ್ತೀನಿ ಸ್ಟಾರ್ಟಪ್ ಇನ್ಫೋಗೆ ಮತ್ತು ಪ್ರೋಸೆಸ್ ಇನ್ಫಾರ್ಮೇಷನ್ಗೆ, ಅದಕ್ಕೆ ಮೆಮೊರಿ ಅಲೋಕೇಟ್ ಮಾಡ್ತೀವಿ ಯೂಸಿಂಗ್ ಎ ಫಂಕ್ಷನ್ ಕಾಲ್ಡ್ ಆಸ್ ಝೀರೋ ಮೆಮೊರಿ. ಸೊ ದಿಸ್ ಝೀರೋ ಮೆಮೊರಿ ಫಂಕ್ಷನ್ ವಿಲ್ ಅಲೋಕೇಟ್ ದ ಮೆಮೊರಿ ಫಾರ್ ದಿಸ್ ಟೂ ಪ್ಯಾರಾಮೀಟರ್ಸ್. ಇದೆರಡು ಪ್ಯಾರಾಮೀಟರ್ಸ್ಗೆ ಮೆಮೊರಿನ ಅಲೋಕೇಟ್ ಮಾಡುತ್ತೆ ಝೀರೋ ಮೆಮೊರಿ ಅನ್ನೋ ಫಂಕ್ಷನ್. ಸೊ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಕ್ರಿಯೇಟ್ ಎ ಚೈಲ್ಡ್ ಪ್ರೋಸೆಸ್. So in order to create a child process in Windows operating system, the function which has to be used is create process. So in this create process I need to pass 10 parameters. As you can see, I am passing 10 parameters here. So as you can see, ಯಾವ ಪ್ಯಾರಾಮೀಟರ್ನ ಪಾಸ್ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ, ದೆನ್ ಈ ಲೂಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದ ಫಸ್ಟ್ ಪ್ಯಾರಾಮೀಟರ್ ಇಸ್ ಅಪ್ಲಿಕೇಶನ್ ನೇಮ್. ಅಪ್ಲಿಕೇಶನ್ ನೇಮು ನಿಮ್ಮದು ಫಸ್ಟ್ ಪ್ಯಾರಾಮೀಟರ್. ಸೊ ಇಲ್ಲಿ ಅಪ್ಲಿಕೇಶನ್ ನೇಮ್ ಎಂಟಿ. ದಟ್ ಮೀನ್ಸ್ ಯು ಆರ್ ನಾಟ್ ಪಾಸಿಂಗ್ ಎನಿ ಅಪ್ಲಿಕೇಶನ್ ನೇಮ್ ಫಾರ್ ದ ಚೈಲ್ಡ್ ಪ್ರೋಸೆಸ್ ಟು ಬಿ ಕ್ರಿಯೇಟೆಡ್. ಕ್ರಿಯೇಟ್ ಮಾಡ್ತಿರೋ ಚೈಲ್ಡ್ ಪ್ರೋಸೆಸ್ಗೆ ಏನೇ ಅಪ್ಲಿಕೇಶನ್ ನೇಮ್ನ ಪಾಸ್ ಮಾಡ್ತಾರಲ್ಲ. ದಿಸ್ ಇಂಡಿಕೇಟ್ಸ್ ದ ಪಾತ್ ನೇಮ್. ಯಾವ ಹೊಸ ಪಾತಲ್ಲಿ ನಿಮ್ಮದು ಚೈಲ್ಡ್ ಪ್ರೋಸೆಸ್ ಕ್ರಿಯೇಟ್ ಆಗಬೇಕು ಅದರದ್ದು ಪಾತ್ ನೇಮ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಈ ಸಿಯಲ್ಲಿ ವಿಂಡೋಸಲ್ಲಿ System32 ಅನ್ನೋ ಫೋಲ್ಡ್ರಲ್ಲಿ MS Paint .exe ಅಂತ ಒಂದು ಚೈಲ್ಡ್ ಪ್ರೋಸೆಸ್ನ ಕ್ರಿಯೇಟ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಸೊ ದಿಸ್ ನಲ್ ಇಂಡಿಕೇಟ್ಸ್ ಇನ್ಹೆರಿಟೆನ್ಸ್ ಆಫ್ ಪ್ರೋಸೆಸ್.
ಏನಾದ್ರು ಪ್ರೋಸೆಸ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಪೇರೆಂಟಿಂದ ಇನರಿಟ್ ಮಾಡಿಕೊಂಡ್ರೆ ಏನೋ ವ್ಯಾಲ್ಯೂ ಇರುತ್ತೆ. ಏನು ಇನರಿಟ್ ಮಾಡ್ಕೋತಿಲ್ಲ ಅಂದರೆ ದಿಸ್ ವಿಲ್ ಬಿ ನಲ್. ದಿಸ್ ಇಂಡಿಕೇಟ್ಸ್ ಥ್ರೆಡ್ ರಿಲೇಟೆಡ್ ಇನ್ಫಾರ್ಮೇಷನ್. ಪೇರೆಂಟ್ ಪ್ರೋಸೆಸ್ಸಿಂದ ಏನಾದ್ರು ಥ್ರೆಡ್ಡಿಂದ ಇನ್ಫಾರ್ಮೇಷನ್ನ ಇನರಿಟ್ ಮಾಡಿಕೊಂಡ್ರೆ ಇಲ್ಲಿ ವ್ಯಾಲ್ಯೂ ಇರುತ್ತೆ. ನಾನು ಪೇರೆಂಟ್ ಪ್ರೋಸೆಸ್ಸಲ್ಲಿರೋ ಥ್ರೆಡ್ಸಿಂದ ಏನೇ ವ್ಯಾಲ್ಯೂಸ್ನ ಇನರಿಟ್ ಮಾಡ್ಕೊಳ್ಳಿಲ್ಲ ಅಂದರೆ ದಿಸ್ ವಿಲ್ ಬಿ ನಲ್. ಸೊ ದಿಸ್ ಇಂಡಿಕೇಟ್ಸ್ ಇನ್ಹೆರಿಟೆನ್ಸ್. ಇನ್ಹೆರಿಟೆನ್ಸ್ ಏನಾದ್ರು ಮಾಡ್ಕೋತಿದ್ರೆ, ಆಸ್ ಐ ಕ್ಯಾನ್ ಸಿ ಹಿಯರ್ ದೇರ್ ಇಸ್ ನೋ ಇನ್ಹೆರಿಟೆನ್ಸ್ ಐ ಆಮ್ ಪರ್ಫಾರ್ಮಿಂಗ್ ಫ್ರಮ್ ದ ಪೇರೆಂಟ್ ಟು ಚೈಲ್ಡ್ ಪ್ರೋಸೆಸ್. ದಟ್ಸ್ ವೈ ಇನ್ಹೆರಿಟೆನ್ಸ್ ಫ್ಲಾಗು ನಲ್ ಆಗಿ ಅಥವಾ ಫಾಲ್ಸ್ ಆಗಿ ಸ್ಟೋರ್ ಮಾಡ್ತಾ ಇರುತ್ತೆ. ಸೊ ದಿಸ್ ಇಂಡಿಕೇಟ್ಸ್ ಕ್ರಿಯೇಷನ್ ಫ್ಲಾಗ್. ಸೊ ವಾಟ್ ಕ್ರಿಯೇಷನ್ ಫ್ಲಾಗ್ ಇಂಡಿಕೇಟ್ಸ್ ಅಂದರೆ, ಇಫ್ ಯು ಆರ್ ಯೂಸಿಂಗ್ ಎನಿ ರಿಸೋರ್ಸಸ್ ಆಫ್ ದ ಪೇರೆಂಟ್ ಪ್ರೋಸೆಸ್, ಪೇರೆಂಟ್ ಪ್ರೋಸೆಸ್ ಏನಾದ್ರು ರಿಸೋರ್ಸಸ್ನ ಯೂಸ್ ಮಾಡ್ತಿದ್ರೆ ಫ್ಲಾಗ್ 1 ಆಗಿರುತ್ತೆ. ಏನೂ ರಿಸೋರ್ಸಸ್ನ ಯೂಸ್ ಮಾಡ್ತಾ ಇಲ್ಲ ಅಂದರೆ ಫ್ಲಾಗು 0 ಆಗಿರುತ್ತೆ. ಸೊ ದಿಸ್ ನಲ್ ಇಂಡಿಕೇಟ್ಸ್ ಪೇರೆಂಟ್ದು ಎನ್ವೈರನ್ಮೆಂಟ್. ಪೇರೆಂಟ್ದು ಎನ್ವೈರನ್ಮೆಂಟ್ ಅಂದರೆ, ಈಗ ಪೇರೆಂಟ್ದು ಯಾವುದೋ ಪಾತ್ ಸೆಟ್ ಮಾಡಿರ್ತೀನಿ. ಈಗ ಜಾವಾ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ಒಂದು ಪಾತ್ನ ಸೆಟ್ ಮಾಡಬೇಕು. ಅದೇ ರೀತಿ ಪೇರೆಂಟ್ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ಏನೋ ಪಾತ್ ಸೆಟ್ ಮಾಡಿರ್ತೀನಿ. ಆ ಎನ್ವೈರನ್ಮೆಂಟ್ನ ಚೈಲ್ಡ್ ಪ್ರೋಸೆಸ್ಸಲ್ಲೂ ಯೂಸ್ ಮಾಡ್ತೀನಿ ಅಂತ ಇಲ್ಲ, ನಲ್ ಅಂತ ಕೊಟ್ಟಿದ್ದೀನಿ. ಜೊತೆಗೆ ಪೇರೆಂಟ್ದು ಎಕ್ಸಿಸ್ಟಿಂಗ್ ಡೈರೆಕ್ಟ್ರಿಲೇ ಅಥವಾ ಎಕ್ಸಿಸ್ಟಿಂಗ್ ಅಡ್ರೆಸ್ ಸ್ಪೇಸಲ್ಲೇ ನಿಮ್ಮ ಚೈಲ್ಡ್ ಪ್ರೋಸೆಸ್ ರನ್ ಆಗುತ್ತಾ? ಇಲ್ಲ, ದಟ್ ಈಸ್ ಆಲ್ಸೋ ನಲ್. ಸೊ ದಿಸ್ ಆರ್ ದ ಫಸ್ಟ್ 8 ಪ್ಯಾರಾಮೀಟರ್: ಅಪ್ಲಿಕೇಶನ್ ನೇಮ್, ಪಾತ್ ನೇಮ್, inheritance from parent process, inheritance from parent threads, inheritance is false. These are the resource related things. This null indicates parent environment use madidina illa. This indicates parent directly child process idiya illa. These are the two important parameter: SI, which is an handle of startup info, and PI, which is an handle of process information. As you can see here, when create process, so ಈ ಕ್ರಿಯೇಟ್ ಪ್ರೋಸೆಸ್ ಕಂಡೀಷನ್ನು ಫಾಲ್ಸ್ ಆಯಿತು ಅಂದ್ಕೊಳ್ಳಿ. ಫಾಲ್ಸ್ ಆಯಿತು ಅಂದರೆ ಪ್ರೋಸೆಸ್ ಕ್ರಿಯೇಟ್ ಆಗಲಿಲ್ಲ. ಫಾಲ್ಸ್ ಆಯಿತು ಅಂದರೆ ನಾಟ್ ಆಫ್ ಫಾಲ್ಸ್ ಏನಾಗುತ್ತೆ? ಟ್ರೂ ಆಗುತ್ತೆ. ದಟ್ ಮೀನ್ಸ್ ಪ್ರೋಸೆಸ್ ಕ್ರಿಯೇಟ್ ಆಗಲಿಲ್ಲ ಅಂದಾಗ ಈ ಕಂಡೀಷನ್ ಟ್ರೂ ಆಗುತ್ತೆ. ಬಿಕಾಸ್ ಕ್ರಿಯೇಟ್ ಪ್ರೋಸೆಸ್ ವಿಲ್ ರಿಟರ್ನ್ ಫಾಲ್ಸ್ ಆ್ಯಂಡ್ ನಾಟ್ ಆಫ್ ಫಾಲ್ಸ್ ವಿಲ್ ಗಿವ್ ಮಿ ಟ್ರೂ. ಸೊ ಈ ಕಂಡೀಷನ್ ಟ್ರೂ ಆದಾಗ ಕ್ರಿಯೇಟ್ ಪ್ರೋಸೆಸ್ ಫೇಲ್ಡ್ ಅಂತ ಪ್ರಿಂಟ್ ಮಾಡಿ -1 ರಿಟರ್ನ್ ಮಾಡ್ತೀನಿ. ಸಪೋಸ್ ಈ ಕ್ರಿಯೇಟ್ ಪ್ರೋಸೆಸ್ಸು ಟ್ರೂ ರಿಟರ್ನ್ ಮಾಡಿತು, ಹಂಗಂದ್ರೆ ಚೈಲ್ಡ್ ಪ್ರೋಸೆಸ್ ಕ್ರಿಯೇಟ್ ಆಯಿತು. ಟ್ರೂ ರಿಟರ್ನ್ ಆದರೆ ನಾಟ್ ಆಫ್ ಟ್ರೂ ಏನೋ ಫಾಲ್ಸ್. ಅವಾಗ ಕಂಡೀಷನ್ ಫೇಲ್ ಆದಾಗ ಇಟ್ ವಿಲ್ ಕಮ್ ಟು ದಿಸ್ ಪಾರ್ಟ್. ಅಟ್ ದಟ್ ಪಾಯಿಂಟ್ ಯುವರ್ ಪೇರೆಂಟ್ ವಿಲ್ ವೆಯ್ಟ್ ಫಾರ್ ದ ಚೈಲ್ಡ್ ಟು ಕಂಪ್ಲೀಟ್. ಸೊ ಇಲ್ಲಿ ಪೇರೆಂಟ್ ವೆಯ್ಟ್ ಮಾಡಬೇಕಾದ್ರೆ ಇಟ್ ವಾಸ್ ಕಾಲಿಂಗ್ ವೆಯ್ಟ್ ಸಿಸ್ಟಮ್ ಕಾಲ್. ಬಟ್ ವೆರಾಸ್ ಇನ್ ವಿಂಡೋಸ್ ವಿ ವಿಲ್ ಕಾಲ್ ಎ ಫಂಕ್ಷನ್ ಕಾಲ್ಡ್ ಎಸ್ ವೆಯ್ಟ್ ಫಾರ್ ಸಿಂಗಲ್ ಆಬ್ಜೆಕ್ಟ್. ಸೊ ಇಟ್ ವಿಲ್ ವೆಯ್ಟ್ ಫಾರ್ ಯುವರ್ PI ಅಂದರೆ ಪ್ರೋಸೆಸ್ ಐಡೆಂಟಿಫೈಯರ್ ಸ್ಟೋರ್ ಆಗಿರುತ್ತೆ ಚೈಲ್ಡ್ ಪ್ರೋಸೆಸ್ದು. ಈ ಚೈಲ್ಡ್ ಪ್ರೋಸೆಸ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗೋವರೆಗೂ ನಿಮ್ಮ ಪೇರೆಂಟು ವೆಯ್ಟ್ ಮಾಡ್ತಾ ಇರುತ್ತೆ. ಯಾವಾಗ ನಿಮ್ಮ ಚೈಲ್ಡ್ ಪ್ರೋಸೆಸ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗುತ್ತೆ ಆವಾಗ ನಾನು ಚೈಲ್ಡ್ ಪ್ರೋಸೆಸ್ದು ಹ್ಯಾಂಡಲ್ ಏನಿರುತ್ತೆ PI ಹ್ಯಾಂಡಲ್ಲು ಅದನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಾದ್ಮೇಲೆ ಪೇರೆಂಟ್ ಪ್ರೋಸೆಸ್ಸು ಎಕ್ಸಿಕ್ಯೂಷನ್ನ ಸ್ಟಾರ್ಟ್ ಮಾಡುತ್ತೆ. So this is how you can create a process in Windows operating system with the help of create process function. The two important parameters here are startup info and process information. Your create process accepts 10 parameters. In those 10 parameters, if this create process returns false, then this condition becomes true. So it will print create process failed. If create process becomes true, then this condition becomes false. It will come here. Then the parent will wait for the child to get completed using the function wait for single object. Once the child completes its execution, then we will close the handle of child process and the parent will resume its execution. So this is how a child process or a new process gets created in Windows operating system with the help of a function called as create process. So in our next slide we shall wrap up this particular concept, then we shall move on to a concept called as process termination. So as you can see here, once your child process completes execution, we will close the child process. PI ಅಲ್ಲಿ ಏನು ಸ್ಟೋರ್ ಆಗಿರುತ್ತೆ? PI contains process information, process ID of child process. So
ಸೊ ಅದ್ರದ್ದು ಏನಾದ್ರು ಪ್ರೋಸೆಸ್ ಇನ್ಫಾರ್ಮೇಷನ್ ಕ್ಲೋಸ್, ಅದ್ರದ್ದು ಹ್ಯಾಂಡಲ್ ಕ್ಲೋಸ್ ಮಾಡ್ತೀವಿ. ಇನ್ ಕೇಸ್ ಈ ಪ್ರೋಸೆಸ್ ಏನಾದ್ರು ಥ್ರೆಡ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದ್ರದ್ದು ಥ್ರೆಡ್ಸ್ನು ಸಹ ಕ್ಲೋಸ್ ಮಾಡ್ತೀವಿ. ಇದಾದಮೇಲೆ ನಿಮ್ಮ ಪೇರೆಂಟ್ ಪ್ರೋಸೆಸ್ಸು ಇಲ್ಲಿಂದ ಎಕ್ಸಿಕ್ಯೂಷನ್ನ ಸ್ಟಾರ್ಟ್ ಮಾಡುತ್ತೆ. ನಾನು ಏನೇನು ಲಾಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ, ದೋಸ್ ಥಿಂಗ್ಸ್ ಆರ್ ರಿಪೀಟೆಡ್ ಇಯರ್. ವಿ ಶಲ್ ಕ್ವಿಕ್ಲಿ ಗೋ ಥ್ರೂ ದಿಸ್ ಥಿಂಗ್ಸ್, ದೆನ್ ವಿ ಶಲ್ ಮೂವ್ ಆನ್ ಟು ದ ಲಾಸ್ಟ್ ಕಾನ್ಸೆಪ್ಟ್ which is process creation. So as you can see here, the parameters passed to create process are startup info ಮತ್ತೆ process information. startup info ದಲ್ಲಿ ಒಂದು ಸ್ಪೆಸಿಫಿಕ್ ಪ್ರಾಪರ್ಟಿ ಸ್ಟೋರ್ ಆಗುತ್ತೆ ಹೊಸ ಪ್ರೋಸೆಸ್ಟು. ವಿಂಡೋ ಸೈಜ್ ಆಗಿರ್ಬೋದು ಅಥವಾ ಅಪಿಯರೆನ್ಸ್, ರೆಸಲ್ಯೂಷನ್ ರಿಲೇಟೆಡ್ ಥಿಂಗ್ಸು, ಯಾವ ಇನ್ಪುಟ್ ಔಟ್ಪುಟ್ ಇವೆದಸ್ನ ಯೂಸ್ ಮಾಡುತ್ತೆ. ನೆಕ್ಸ್ಟು ಪ್ರೋಸೆಸ್ ಇನ್ಫಾರ್ಮೇಷನಲ್ಲಿ ಇಟ್ ಕಂಟೈನ್ಸ್ ದ ಪ್ರೋಸೆಸ್ ಐಡೆಂಟಿಫೈಯರ್. ಝೀರೋ ಮೆಮರಿ ಏನೋ ಈ ಸ್ಟಾರ್ಟಪ್ ಇನ್ಫೋ ಮತ್ತು ಪ್ರೋಸೆಸ್ ಇನ್ಫಾರ್ಮೇಷನ್ಗೆ ಮೆಮೊರಿ ಅಲೋಕೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ 10 ಪ್ಯಾರಾಮೀಟರ್ಸ್ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ದ ಪೇರೆಂಟ್ ಪ್ರೋಸೆಸ್ ವೇಟ್ಸ್ ಫಾರ್ ದ ಚೈಲ್ಡ್ ಟು ಕಂಪ್ಲೀಟ್ ಬೈ ಇನ್ವೋಕಿಂಗ್ ದ ವೇಟ್ ಸಿಸ್ಟಮ್ ಕಾಲ್. ದಿಸ್ ಹ್ಯಾಪನ್ಸ್ ಇನ್ ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್, but in Windows 32 operating system or in Windows operating system we need to call a function called as wait for single object. So this will make sure that the parent process waits until your child process completes execution. Once the child process complete execution, we will close the respective handle, then the parent process will resume its execution. So the last concept in this particular topic, the topic is operations on processes. So operations on process ಅಲ್ಲಿ ಎರಡು ಮೇನ್ ಸಬ್ ಟಾಪಿಕ್ಸ್ ಇತ್ತು, ಒಂದು process creation, ಇಂದು process termination. So till now we completed process creation, so now we shall complete process termination. What do you mean by process termination ಅಂದ್ರೆ, as the name itself suggests, when a process terminates, ಒಂದು process terminate ಆದಮೇಲೆ, that means when it executes its final statement, ಅದರದ್ದು ಫೈನಲ್ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ಇಟ್ ಇನ್ಫಾರ್ಮ್ಸ್ ದ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ಗೆ ಇನ್ಫಾರ್ಮ್ ಮಾಡುತ್ತೆ, ನಾನು ನಂದು ಫೈನಲ್ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ, ಸೊ ಯು ಕ್ಯಾನ್ ಡಿಲೀಟ್ ಮೀ ಅಂತ ಆಪರೇಟಿಂಗ್ ಸಿಸ್ಟಮ್ಗೆ ಇನ್ಫಾರ್ಮ್ ಮಾಡುತ್ತೆ. ಯಾವ ರೀತಿ ಇನ್ಫಾರ್ಮ್ ಮಾಡುತ್ತೆ? ಥ್ರೂ ಎ ಸಿಸ್ಟಮ್ ಕಾಲ್ ಕಾಲ್ಡ್ ಆಸ್ ಎಕ್ಸಿಟ್ ಸಿಸ್ಟಮ್ ಕಾಲ್. ಸೊ ವೆನ್ ಎ ಪ್ರೋಸೆಸ್ completes the execution of its final statement, it informs the operating system to delete the process by using a system call called as exit. Avaga when a child, for example, if a new process or a child process is terminating, if a child process terminate ಆಗ್ತಾ ಇದ್ರೆ, when it is getting terminated, it can send a status to the parent process. parent processಗೆ ನಂದು ಟಾಸ್ಕ್ ಕಂಪ್ಲೀಟ್ ಆಯಿತು, ನಾನು ಟರ್ಮಿನೇಟ್ ಆಗ್ತಾ ಇದ್ದೀನಿ ಅಂತ ನಿಮ್ಮದು ಪೇರೆಂಟ್ ಪ್ರೋಸೆಸ್ಗೆ ಒಂದು ಸ್ಟೇಟಸ್ನ ಸೆಂಡ್ ಮಾಡ್ಬೋದು. ಆಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇರುತ್ತೆ. ಏನು ಇಂಪಾರ್ಟೆಂಟ್ ಕೆಲಸ? ಆ ಪ್ರೋಸೆಸ್ಗೆ ಏನೇನು ರಿಸೋರ್ಸಸ್ ಅಲೋಕೇಟ್ ಆಗಿತ್ತು ಅದನ್ನೆಲ್ಲ ಡಿಅಲೋಕೇಟ್ ಮಾಡಬೇಕು. ಬಿಕಾಸ್ ಬೇರೆ ಪ್ರೋಸೆಸಸ್ಗಳು ಕ್ಯೂ ಅಲ್ಲಿ ಕಾಯ್ತಾ ಇರ್ತವೆ ರಿಸೋರ್ಸಸ್ಗೋಸ್ಕರ. So once a process completes its execution or it terminates, your operating system should deallocate the resources of that particular process. So ನಿಮ್ಮ ಆಪರೇಟಿಂಗ್ ಸಿಸ್ಟಮು ಆ ಪ್ರೋಸೆಸ್ಗೆ ಏನೇನು ರಿಸೋರ್ಸಸ್ನ ಅಲೋಕೇಟ್ ಮಾಡಿದ್ದೀರಾ ಅದನ್ನು ಡಿಅಲೋಕೇಟ್ ಮಾಡಬೇಕು. ಸೊ ನೆಕ್ಸ್ಟು ಕೆಲವೊಂದು ಸಿಚುವೇಶನ್ಸಲ್ಲಿ ನಿಮ್ಮದು ಪೇರೆಂಟ್ ಪ್ರೋಸೆಸ್ ಏನಿರುತ್ತೆ, ಇಟ್ ಕ್ಯಾನ್ ಟರ್ಮಿನೇಟ್ ಯುವರ್ ಚೈಲ್ಡ್ ಪ್ರೋಸೆಸ್ ಬೈ ಇಶ್ಯೂಯಿಂಗ್ ಎ ಸಿಸ್ಟಮ್ ಕಾಲ್. ನಿಮ್ಮ ಪೇರೆಂಟ್ ಪ್ರೋಸೆಸ್ಸು ನಿಮ್ಮ ಚೈಲ್ಡ್ ಪ್ರೋಸೆಸ್ನ ಟರ್ಮಿನೇಟ್ ಮಾಡ್ಬೋದು ಬೈ ಇಶ್ಯೂಯಿಂಗ್ ಸಮ್ ಸಿಸ್ಟಮ್ ಕಾಲ್. ಯಾವಾಗ ನಿಮ್ಮ ಪೇರೆಂಟ್ ಪ್ರೋಸೆಸ್ಸು ಒಂದು ಚೈಲ್ಡ್ ಪ್ರೋಸೆಸ್ನ ಟರ್ಮಿನೇಟ್ ಮಾಡುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋದು. ಆಸ್ ಯು ಕ್ಯಾನ್ ಸಿ ಹಿಯರ್, ಎ process can cause the termination of another process via appropriate system call. Such a system call can be invoked only by the parent process. ನಿಮ್ಮ ಚೈಲ್ಡ್ ಪ್ರೋಸೆಸ್ಸು ಪೇರೆಂಟ್ ಪ್ರೋಸೆಸ್ಗೆ ಸಿಸ್ಟಮ್ ಕಾಲ್ ಕೊಟ್ಬಿಟ್ಟು ಟರ್ಮಿನೇಟ್ ಮಾಡೋಕ್ಕಾಗಲ್ಲ, ಬಟ್ vice versa can happen. What do you mean by vice versa? Your parent process can issue a system call for the child process to terminate. So ನಿಮ್ಮ ಪೇರೆಂಟ್ ಪ್ರೋಸೆಸ್ಸು ಚೈಲ್ಡ್ ಪ್ರೋಸೆಸ್ಗೆ ಒಂದು ಸಿಸ್ಟಮ್ ಕಾಲ್ನ ಇಶ್ಯೂ ಮಾಡ್ಬೋದು ಟರ್ಮಿನೇಟ್ ಆಗೋಕ್ಕೆ. ಏನಕ್ಕೆ ಪೇರೆಂಟ್ ಪ್ರೋಸೆಸ್ಸು ನಿಮ್ಮದು ಚೈಲ್ಡ್ ಪ್ರೋಸೆಸ್ ಟರ್ಮಿನೇಟ್ ಆಗಬೇಕು ಅಂತ ಇಶ್ಯೂ ಮಾಡುತ್ತೆ ಸಿಸ್ಟಮ್ ಕಾಲ್ನ ಅಂದರೆ, ಇಟ್ ಮೈಟ್ ಬಿ ಎನಿ ಆಫ್ ದ ಬಿಲೋ 3 ರೀಸನ್ಸ್. ವಾಟ್ ಈಸ್ ದ ಫಸ್ಟ್ ರೀಸನ್? ನಂದು ಚೈಲ್ಡ್ ಪ್ರೋಸೆಸ್ಗೆ ಅಲೋಕೇಟ್ ಮಾಡಿರ್ತೀನಲ್ಲ ರಿಸೋರ್ಸಸ್ಸು, ಅದ್ರದ್ದು ಯೂಸೇಜ್ನ ಅದು ಎಕ್ಸೀಡ್ ಆಗೋಗಿದೆ. ದಟ್ ಮೀನ್ಸ್ ಆ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಅದು ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇಟ್ ವಾಂಟ್ ಸಮ್ ಮೋರ್ ರಿಸೋರ್ಸ್.
ಆವಾಗ ನಿಮ್ಮ ಪೇರೆಂಟ್ ಪ್ರೋಸೆಸ್ಸು ನನ್ನ ಹತ್ರ ರಿಸೋರ್ಸಸ್ ಇಲ್ಲ, ಯು ಕ್ಯಾನ್ ಬೆಟರ್ ಟರ್ಮಿನೇಟ್ ಅಂತ ನಿಮ್ಮ ಚೈಲ್ಡ್ ಪ್ರೋಸೆಸ್ನ ಟರ್ಮಿನೇಟ್ ಮಾಡ್ಬೋದು. ದಟ್ ಮೀನ್ಸ್ ವೆನ್ ದ ರಿಸೋರ್ಸಸ್ ಅಲೋಕೇಟೆಡ್ ಟು ದ ಚೈಲ್ಡ್ ಪ್ರೋಸೆಸ್ ಹ್ಯಾಸ್ ಬೀನ್ ಎಕ್ಸೀಡೆಡ್, ದೆನ್ ಯುವರ್ ಪೇರೆಂಟ್ ಪ್ರೋಸೆಸ್ ಕ್ಯಾನ್ ಟರ್ಮಿನೇಟ್ ದ ಚೈಲ್ಡ್ ಪ್ರೋಸೆಸ್. ನೆಕ್ಸ್ಟ್, ಟಾಸ್ಕ್ ಏನು ಅಸೈನ್ ಮಾಡಿರ್ತಾರೆ ಪೇರೆಂಟ್ ಪ್ರೋಸೆಸ್ ಚೈಲ್ಡ್ ಪ್ರೋಸೆಸ್ಗೆ, ದಟ್ ಪರ್ಟಿಕ್ಯುಲರ್ ಟಾಸ್ಕ್ ಇಸ್ ನೋ ಲಾಂಗರ್ ರಿಕ್ವೈರ್ಡ್. ಆ ಟಾಸ್ಕ್ನ ಇನ್ನೇನು ಕಂಪ್ಲೀಟ್ ಮಾಡೋ ಅವಶ್ಯಕತೆ ಇರಲ್ಲ ಅಂದಾಗ ನಿಮ್ಮ ಚೈಲ್ಡ್ ಪ್ರೋಸೆಸ್ನ ಪೇರೆಂಟ್ ಪ್ರೋಸೆಸ್ಸು ಟರ್ಮಿನೇಟ್ ಮಾಡ್ಬೋದು. ಸಪೋಸ್ ನಿಮ್ಮ ಪೇರೆಂಟ್ ಪ್ರೋಸೆಸ್ಸೇ ಟರ್ಮಿನೇಟ್ ಆಗಿಬಿಟ್ರೆ, ಇನ್ ಸಚ್ ಕೇಸಸ್ ಯುವರ್ ಆಪರೇಟಿಂಗ್ ಸಿಸ್ಟಮ್ ಮೈಟ್ ವಾಂಟ್ ದ ಚೈಲ್ಡ್ ಪ್ರೋಸೆಸ್ ಆಲ್ಸೋ ಟು ಗೆಟ್ ಟರ್ಮಿನೇಟೆಡ್. ಅಂಥ ಕೇಸ್ಗಳಲ್ಲಿ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ಗೆ ಚೈಲ್ಡ್ ಪ್ರೋಸೆಸ್ಸು ಟರ್ಮಿನೇಟ್ ಆಗಬೇಕಾಗಿರುತ್ತೆ. ಸೊ ದಿಸ್ ಆರ್ ದ 3 ರೀಸನ್ಸ್ ಇನ್ ವಿಚ್ ಯುವರ್ ಪೇರೆಂಟ್ ಪ್ರೋಸೆಸ್ ಕ್ಯಾನ್ ಇಶ್ಯೂ ಎ ಸಿಸ್ಟಮ್ ಕಾಲ್ ಟು ಯುವರ್ ಚೈಲ್ಡ್ ಪ್ರೋಸೆಸ್ ಟು ಗೆಟ್ ಟರ್ಮಿನೇಟೆಡ್. ವಾಟ್ ಈಸ್ ದ ಫಸ್ಟ್ ರೀಸನ್? ನಿಮ್ಮದು ಚೈಲ್ಡ್ ಪ್ರೋಸೆಸ್ಗೆ ಏನು ರಿಸೋರ್ಸ್ ಅಲೋಕೇಟ್ ಮಾಡಿದ್ದೀರಾ ಅದರದ್ದು ಯೂಸೇಜು ಎಕ್ಸೀಡ್ ಆಗಿದೆ. ಸೆಕೆಂಡ್ ರೀಸನ್ ಏನು? ನಿಮ್ಮ ಚೈಲ್ಡ್ ಪ್ರೋಸೆಸ್ಗೆ ಏನು ಟಾಸ್ಕ್ ಅಸೈನ್ ಮಾಡಿದ್ದೀರಾ ದಟ್ ಈಸ್ ನೋ ಲಾಂಗರ್ ರಿಕ್ವೈರ್ಡ್. ಥರ್ಡ್ ರೀಸನು, ನಿಮ್ಮ ಪೇರೆಂಟ್ ಪ್ರೋಸೆಸ್ಸೇ ಟರ್ಮಿನೇಟ್ ಆಗಿಬಿಟ್ರೆ ಆಪರೇಟಿಂಗ್ ಸಿಸ್ಟಮ್ಗೆ ಚೈಲ್ಡ್ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗೋ ಅವಶ್ಯಕತೆ ಇರಲ್ಲ. ಸೊ ದಿಸ್ ಆರ್ ದ 3 ಮೇನ್ ರೀಸನ್ಸ್ ವೆನ್ ಯುವರ್ ಪೇರೆಂಟ್ ಪ್ರೋಸೆಸ್ ಕ್ಯಾನ್ ಇಶ್ಯೂ ಎ ಸಿಸ್ಟಮ್ ಕಾಲ್ ಟು ದ ಚೈಲ್ಡ್ ಪ್ರೋಸೆಸ್ ಟು ಗೆಟ್ ಟರ್ಮಿನೇಟೆಡ್. So the next thing you need to remember with respect to process termination is zombie process. What do you mean by zombie process? Suppose if your child process terminates, but your parent process won't read the exit status of child process. ನಿಮ್ಮ ಚೈಲ್ಡ್ ಪ್ರೋಸೆಸ್ಸು ಟರ್ಮಿನೇಟ್ ಆಗಿಬಿಟ್ಟಿದೆ, ಬಟ್ ನಿಮ್ಮ ಪೇರೆಂಟ್ ಪ್ರೋಸೆಸ್ಸು ಆ ಚೈಲ್ಡ್ ಪ್ರೋಸೆಸ್ ಎಕ್ಸಿಟ್ ಆಗಿರೋ ಇನ್ಫಾರ್ಮೇಷನ್ನ ರೀಡ್ ಮಾಡಿಲ್ಲ. ನಿಮ್ಮ ಪೇರೆಂಟ್ ಪ್ರೋಸೆಸ್ಸು ಚೈಲ್ಡ್ ಎಕ್ಸಿಟ್ ಆಗಿರೋ ಇನ್ಫಾರ್ಮೇಷನ್ನ ರೀಡ್ ಮಾಡಬೇಕು ಅಂದರೆ ಪೇರೆಂಟು ವೆಯ್ಟ್ ಸಿಸ್ಟಮ್ ಕಾಲ್ ಮಾಡಿ ಅಲ್ಲಿಂದ ರೀಡ್ ಮಾಡಬೇಕು. ಅಂಥ ಸಿಚುವೇಷನ್ನಲ್ಲಿರುವಂಥ ಚೈಲ್ಡ್ ಪ್ರೋಸೆಸ್ನ ಝಾಂಬಿ ಪ್ರೋಸೆಸ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಎ ಝಾಂಬಿ ಪ್ರೋಸೆಸ್? ಯುವರ್ ಚೈಲ್ಡ್ ಪ್ರೋಸೆಸ್ ಹ್ಯಾಸ್ ಟರ್ಮಿನೇಟೆಡ್, but the child process exit status has not been read by the parent process. Such a child process is called as zombie process. Then next comes the question, what do you mean by orphan process? As you know, orphan process andre yavaga parent process will get terminated before the child, then the child process will become an orphan. So if your parent process gets terminated before the child, then your child process will become orphan process. In order to ensure that there are no orphan process created, the operating system will use a technique called as cascading termination. To make sure that there are no orphan processes, the operating system uses a technique called as cascading termination. What do you mean by cascading termination? If a parent process terminates, then the operating system will terminate all of its children's. That means parent process terminate ಆದ ತಕ್ಷಣ ನಿಮ್ಮದು ಆಪರೇಟಿಂಗ್ ಸಿಸ್ಟಮು ಪೇರೆಂಟ್ ಪ್ರೋಸೆಸ್ಗಿರುವಂಥ ಎಲ್ಲ ಚಿಲ್ಡ್ರನ್ಗಳನ್ನು ಟರ್ಮಿನೇಟ್ ಮಾಡಿಬಿಡುತ್ತೆ. ಈ ಪರ್ಟಿಕ್ಯುಲರ್ ಪ್ರೋಸೆಸ್ಗೆ ಅಥವಾ ಟೆಕ್ನಿಕ್ಗೆ ಕ್ಯಾಸ್ಕೇಡಿಂಗ್ ಇನ್ಫಾರ್ಮೇಷನ್ ಅಂತ ಕರೀತಾರೆ. ಸೊ ದಿಸ್ ಆರ್ ದ ಪಾಯಿಂಟ್ಸ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ಪ್ರೋಸೆಸ್ ಟರ್ಮಿನೇಷನ್. ಸೊ ವಾಟ್ ಆಲ್ ದ ಥಿಂಗ್ಸ್ ವಿ ಲರ್ನ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್? Operations on processes. We learnt process creation, how we can create a process. Once you create a process, each process will be given a unique identifier called as process identifier. That process can create any number of child processes. That child processes can in turn create many other processes, thus leading to a tree of processes na create agutte. Next we saw how we can create a process in Unix operating system using fork system call. Then we saw how we can create a process in Windows operating system using create process function. Then the last concept in this particular topic is process termination.
So once a process terminates, the resource allocated to the process should be deallocated by the operating system. Then your parent process may terminate your child process for these three number of reasons. And the last point is cascading termination. What do you mean by cascading termination? If your parent process terminates before the termination of child process, then the operating system will terminate all the children of the parent process. This is called as cascading termination. So this completes the topic operations on processes.